ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಗಳನ್ನು ತಂದಿದ್ದೀನಿ. ಅದು ಏನು ಅಂದರೆ, ಹೊಸ ವರ್ಷ ಬರ್ತಾ ಇದೆ, ಹೊಸದಾಗಿ ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದರೆ ಹಣಕಾಸಿನ ವಿಷಯದಲ್ಲಿ ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದರೆ ಸೋರ್ಸ್ ಮಾಡ್ಕೊಳ್ಳೋದ್ರಲ್ಲಿ. ಇಲ್ಲಿ ಸೇವಿಂಗ್ಸ್ ಅಲ್ಲ ಮತ್ತು ಏನಾದ್ರು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ನೀವು ಸೋರ್ಸ್ ಪಡೆಯೋದಕ್ಕೆ ಕೆಲವೊಂದು ಟಿಪ್ಸ್, ಅದು ಇಂಪಾರ್ಟೆಂಟ್ ಆಗಿ ಒಂದು 3 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ. ಈ ವಿಡಿಯೋನ ಆದಷ್ಟು 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಹೊಸ ವರ್ಷಕ್ಕೆ ಏನಾದರೂ ಒಂದು ಹೊಸದಾಗಿ ಶುರು ಮಾಡೋಣ ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ. ಅಂಥ ಒಂದು ಚೇಂಜಸ್ಸಲ್ಲಿ ಈ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಈ ಇಂಪಾರ್ಟೆಂಟ್ ಟಿಪ್ಸ್ನ ನೀವು ಶೇರ್ ಮಾಡಿ ಒಳ್ಳೆಯದನ್ನು ನೀವು ನೋಡೋಕ್ಕಾಗುತ್ತೆ. ಈ ವಿಡಿಯೋ ನೋಡಿದ ಆ 4 ಜನಕ್ಕೂ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಅವರು ಸಹ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಪಡೆಯೋಕ್ಕೆ ಅವಕಾಶ ಆಗುತ್ತೆ. ಈಗ ಲೇಟ್ ಮಾಡದೆ ಆ ಫಸ್ಟ್ನೇ ಟಿಪ್ ಏನು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಕೇವಲ ಒಂದೇ ಒಂದು 10 ರೂಪಾಯಿ ನೋಟು. ಜಾಸ್ತಿ ಬೇಡ. ಇಲ್ಲಿ ನನ್ನ ಹತ್ರ 100 ರೂಪಾಯಿ ಇದೆ, 500 ರೂಪಾಯಿ ನಾನು ಇದು ಮಾಡ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. 10 ರೂಪಾಯಿ ಸಾಕು. ಅದರಲ್ಲಿ ಏಂಜಲ್ ನಂಬರ್ ಇದ್ದರೆ ಇನ್ನೂ ಒಳ್ಳೆಯದು. ಇಲ್ಲಿ ನೋಡಿ 222 ಅಂತಿದೆ. ಸೊ 222ನೇ ಇರಬೇಕಂತೇನಿಲ್ಲ. 111 ಆಗಿರ್ಬೋದು, ನಿಮ್ಮ ಇಷ್ಟ. ಯಾವುದೇ ಒಂದು ಏಂಜಲ್ ನಂಬರ್ ಇದ್ದರೆ ಇನ್ನೂ ಒಳ್ಳೆಯದು. ಏಂಜಲ್ ನಂಬರ್ ಇಲ್ಲ ಅಂದರೂ ಪರವಾಗಿಲ್ಲ. 10 ರೂಪೀಸ್ ನೋಟ್ ಒಂದನ್ನು ತಗೊಳ್ಳಿ. ಮತ್ತು ಅದರಲ್ಲಿ ಈ ಪಚ್ಚೆ ಕರ್ಪೂರ ಬಿಳ್ಳೆ 1-2 ಹಾಕಬೇಕಾಗುತ್ತೆ. ಪಚ್ಚೆ ಕರ್ಪೂರ ಬಿಳ್ಳೆ 1-2 ಹಾಕಬೇಕು. 1 ಏಲಕ್ಕಿ ಹಾಕಬೇಕು. ಇಲ್ಲಿ ಎಷ್ಟು ಏಲಕ್ಕಿ ಹಾಕಬೇಕು? 1 ಚೆನ್ನಾಗಿರೋ 1 ಏಲಕ್ಕಿ ಹಾಕಬೇಕು. ಜೊತೆಗೆ 1 ಕಾಯಿನ್ ಹಾಕಬೇಕು. ಆ ಕಾಯಿನ್ ಯಾವುದು? ಸಿಲ್ವರ್ ಕಾಯಿನ್ ಹಾಕಿದ್ರೆ ತುಂಬ ಒಳ್ಳೆಯದು. ಸಿಲ್ವರ್ ಕಾಯಿನ್ ಹಾಕಿದ್ರೆ ಒಳ್ಳೆಯದು. ನಿಮ್ಮ ಬಳಿ ಸಿಲ್ವರ್ ಕಾಯಿನ್ ಇಲ್ಲ ಅಂದರೆ 1 ರೂಪಾಯಿ ಕಾಯಿನೇ ಹಾಕಿ. ಓಕೆ, ಆದಷ್ಟು ಸಿಲ್ವರ್ ಕಾಯಿನ ಒಂದನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇನ್ನೂ ಹಬ್ಬ ಇದೆ. ಈ ಒಂದು ಟಿಪ್ ಅದಕ್ಕಂತಲೇ ನಾನು ಮೊದಲಿಗೆ ನಿಮ್ಮ ಬಳಿ ಶೇರ್ ಮಾಡ್ತಾ ಇದ್ದೀನಿ. ಸಿಲ್ವರ್ ಕಾಯಿನ್ನ ಕಲೆಕ್ಟ್ ಮಾಡಿಕೊಂಡು ಈ ಒಂದು 10 ರೂಪೀಸ್ ನೋಟ್ ಒಳಗಡೆ ಹಾಕ್ಬೋದು. ಈ ರೀತಿ. ಇಲ್ಲ ನಮಗೆ ಸಿಲ್ವರ್ ಕಾಯಿನ್ ಆಗಲ್ಲ, ಈಗ ಸದ್ಯಕ್ಕೆ ಪರ್ಚೇಸ್ ಮಾಡ್ಲಿಕ್ಕಾಗಲ್ಲ, ಅಥವಾ ನಾನು ವ್ಯವಸ್ಥೆ ಮಾಡ್ಕೊಳಲ್ಲ ಅಂತ ಬಯಸ್ತಾ ಇದ್ರೆ, ನಮ್ಮ ಬಳಿ ಏನಿದೆಯೋ ಅದರಲ್ಲೇ ಮಾಡಬೇಕು ಅಂತಲೂ ಕೆಲವರು ಯೋಚನೆ ಮಾಡ್ತಿರ್ತಾರಲ್ಲ, ಅವರು 1 ರೂಪಾಯಿ ಕಾಯಿನ್ ಬೇಕಿದ್ರು ತಗೋಬಹುದು. ನೋ ಪ್ರಾಬ್ಲಮ್. ಸಿಲ್ವರ್ ಕಾಯಿನ್ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇದನ್ನು 1 ವರ್ಷದ ಕಾಲವರೆಗೂ ಎತ್ತಿಡಬೇಕಾಗುತ್ತೆ. ಹಾಗಾಗಿ ಸಿಲ್ವರ್ ಕಾಯಿನ್ ಇಟ್ಟರೆ ಇನ್ನೂ ನಮಗೆ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನೀವಿಲ್ಲಿ ಅಕ್ಕಿ ಕಾಳು ಅಂದರೆ ಅಕ್ಷತೆ ಹಾಕ್ಬೋದು, ಅಥವಾ ಅಕ್ಕಿ ಕಾಳು ಹಾಕ್ಬೋದು, ಅಥವಾ ಬಿಳಿ ಸಾಸಿವೆ ಹಾಕ್ಬೋದು. ನಾನಿಲ್ಲಿ ಬಿಳಿ ಸಾಸಿವೆ ಹಾಕ್ತಿದ್ದೀನಿ. ಓಕೆ, ಬಿಳಿ ಸಾಸಿವೆ ತುಂಬ ಅಂದರೆ ತೀರಾ ಕಡಿಮೆ, ಒಂದು 21 ಅಥವಾ 11 ಅಷ್ಟು ಹಾಕಬೇಕಾಗುತ್ತೆ. ಸೊ ಇವೆಲ್ಲ ಹಾಕಿದ್ಮೇಲೆ ನೀವು ಈ ಪೊಟ್ನ ಒಂದನ್ನು ಕಟ್ಬಿಟ್ಟು ಲಕ್ಷ್ಮೀದೇವಿ ಬಳಿ ಇಟ್ಟುಬಿಟ್ಟು ನಿಮ್ಮ ಸಂಕಲ್ಪ ಹೇಳ್ಕೊಬೇಕು. ಏನಂತ? ಈಗ ಬರ್ತಾ ಇರೋ ಹೊಸ ವರ್ಷದಲ್ಲಿ ನನಗೆ ಒಳ್ಳೆ ಅವಕಾಶಗಳು ಬರುತ್ತೆ. ಸೊ ಆ ಬರೋ ಪ್ರತಿಯೊಂದು ಅವಕಾಶವನ್ನು ನಾನು ಯಶಸ್ವಿಯಾಗಿ ಉಪಯೋಗಿಸ್ಕೊತಿದ್ದೀನಿ. ಸೋರ್ಸ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ. ಸೊ ಯಾವುದೇ ರೀತಿ ಅಡ್ಡಿ ಆಟಂಕ ಇಲ್ಲದೆ ನನಗೆ ಹಣ ಅನ್ನೋದು ಫ್ಲೋ ಆಗ್ತಿದೆ. ಜೊತೆಗೆ ನನ್ನ ಪರ್ಸಲ್ಲಿ ಯಾವಾಗಲೂ ಹಣ ಅನ್ನೋದು ಇರುತ್ತೆ. ಅಂದರೆ ಖಾಲಿ ಆಗದೆ, ಕೆಲವರು ಖಾಲಿ ಪರ್ಸ್ ಇಟ್ಕೊಂಡಿರ್ತಾರಲ್ಲ, ಹಾಗೆ ಖಾಲಿ ಆಗದಂತೆ ಹಣ ಯಾವಾಗಲೂ ನನ್ನ ಪರ್ಸಲ್ಲಿ, ನನ್ನ ಕ್ಲಚಲ್ಲಿ ಇರುತ್ತೆ. ಇದು ಜೆಂಟ್ಸ್ ಮಾಡ್ಬೋದು, ಲೇಡೀಸ್ ಬೇಕಿದ್ರೂ ಮಾಡ್ಬೋದು, ಯಾವತ್ತು ಬೇಕಿದ್ರೂ ಮಾಡಬಹುದು. ಒಳ್ಳೆ ಟೈಮ್ ಅಂದರೆ ರಾಹುಕಾಲ ಇರಬಾರ್ದು. ಇದು ನೀವು ಮಾಡುವಾಗ ರಾಹುಕಾಲ ಅನ್ನೋದು ಇರಬಾರ್ದು. ಅರಿಶಿನ ಕುಂಕುಮ ಹಾಕ್ಬೋದಾ ಅಂದರೆ ನಿಮ್ಮ ಇಷ್ಟ, ಅದು ನಿಮಗೆ ಚಾಯ್ಸ್. ಓಕೆ, ಇಷ್ಟು ಈಗ ನಾ ಹೇಳ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಅಂತೂ ಮಿಸ್ ಮಾಡಬಾರ್ದು. ಬಿಳಿ ಸಾಸಿವೆ ಹಾಕಬೇಕು, ಬೆಳ್ಳಿ ಕಾಯಿನ ಹಾಕಬೇಕು, 1 ಏಲಕ್ಕಿ ಹಾಕಬೇಕು, ಜೊತೆಗೆ 2 ಪಚ್ಚೆ ಕರ್ಪೂರದ ಬಿಳ್ಳೆಗಳ ಹಾಕಬೇಕು. 10 ರೂಪಾಯಿ ನೋಟ್ ಆಗಿರಬೇಕು. ಇಲ್ಲಿ ಆಪ್ಷನಲ್ ಆಗಿ ಏನು ಅಂದರೆ, ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ 1 ರೂಪಾಯಿ ಕಾಯಿನ್ ತಗೋಬೋದು. ಸಾಸಿವೆ ಹಾಕೋಕ್ಕಾಗಿಲ್ಲ, ಬಿಳಿ ಸಾಸಿವೆ ಹಾಕೋಕ್ಕಾಗಿಲ್ಲ ಅಂದರೆ ಅಕ್ಷತೆ ಕಾಳು ಹಾಕೋಕ್ಕಾಗಿಲ್ಲ ಅಂದರೆ ಅಕ್ಕಿ ಕಾಳು, ಯಾವುದಾರೇ ಒಂದು ಧಾನ್ಯ ಅಂತೀವಲ್ಲ ಅದರಲ್ಲಿ ಎಸ್ಪೆಷಲಿ ನಾವು ಅಕ್ಕಿಯನ್ನು ಚೂಸ್ ಮಾಡ್ಕೋಬೋದು. ಅದು ಅಷ್ಟೇ, ಒಂದು 11 ಅಥವಾ 21 ಕಾಳು. ಫೈನಲಿ ಈ ರೀತಿ ಪೊಟ್ನವನ್ನು ಕಟ್ಕೊಬೇಕು. ಈಗ ಇದನ್ನೇನು ಮಾಡಬೇಕು ಅಂದರೆ ವ್ಯಾಲೆಟಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇದನ್ನು ತೆಗೆದು ಯೂಸ್ ಮಾಡೋದು ಅದೆಲ್ಲ ಮಾಡಬಾರ್ದು. ಅವಾಗವಾಗ ತೆಗೆದು ನೋಡೋದು ಆ ರೀತಿ ಎಲ್ಲ ಮಾಡಬಾರ್ದು. ಒಳ್ಳೆ ರೀತಿ ನಿಮ್ಮ ಸಂಕಲ್ಪ ಹೇಳಿಕೊಂಡು, ಅಂದರೆ ನೀವಿಲ್ಲಿ ನಿಮ್ಮ ಥಾಟ್ಸ್ನ ಬಿಡುಗಡೆ ಮಾಡ್ತಾ ನನಗೆ ಮಲ್ಟಿ ಸೋರ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ಬರ್ತಾ ಇರೋ ಹೊಸ ವರ್ಷದಿಂದ ಅಂತ ಮನಸ್ಫೂರ್ತಿಯಾಗಿ ನಂಬಿ ತಾಯಿ ಲಕ್ಷ್ಮೀದೇವಿ ಮುಂದಗಡೆ ಇಟ್ಟುಬಿಟ್ಟು ಬೇಕಾದ್ರೆ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬೋದು. ಇದು ಎಂದಿಗೂ ಓಪನ್ ಮಾಡಬಾರ್ದು.
ನೆಕ್ಸ್ಟ್ ಇಯರ್ ಬರುತ್ತಲ್ಲ ಆವಾಗ ಬೇಕಾದರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದು ಬೆಳ್ಳಿಕಾಯಿ ನೀವು ಯೂಸ್ ಮಾಡ್ಕೋಬೋದು. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವುದಾದ್ರು ಒಂದು ಗಿಡದ ಮೇಲೆ ಹಾಕಿಬಿಟ್ಟು ಆ 10 rupees ಅನ್ನೋದು ಆವಾಗ ತೆಗೆದು ನಿಮ್ಮ ಬೀರುವ ಒಳಗಡೆ ಹಾಕ್ಬೋದು. ಬೇರೆ ಒಂದು ರೀಪ್ಲೇಸ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಬಳಿ ಇದ್ದರೆ ಹಣ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ, ಜೊತೆಗೆ ನಿಮಗೆ ಕೊರತೆ ಅನ್ನೋದು ಇರೋದಿಲ್ಲ. ಹಣ ಆಗದಂತೆ ಅಂದರೆ ಎಷ್ಟೋ ಖರ್ಚಾಗುತ್ತೆ, ಆದರೂ ನಿಮ್ಮ ವ್ಯಾಲೆಟಲ್ಲಿ ಹಣ ಅನ್ನೋದು ಇರುತ್ತೆ. ಖಾಲಿ ಆಗದಂತೆ ನೋಡ್ಕೊಳ್ಳೋಕ್ಕೆ ಈ ಒಂದು ಟಿಪ್ ಮಾಡಬಹುದು. ಇದು ಎಲ್ರಿಗೂ ಯೂಸ್ ಆಗುತ್ತೆ, ಜೆಂಟ್ಸ್ ಲೇಡೀಸ್ ಎಲ್ಲರೂ ಮಾಡಬಹುದು. ಯಾವುದೇ ಒಂದು ಕೆಲಸ ಮಾಡೋರಾದರೂ ಇದು ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಗೃಹಿಣಿಯರು, ಮನೆಯಲ್ಲಿರೋ ಗೃಹಿಣಿಯರು ಮನೆ ಎಂಟ್ರೆನ್ಸ್ಗೆ ಅಂದರೆ ನಮ್ಮ ಎಂಟ್ರೆನ್ಸ್ ಬಾಗಿಲು ಒಳಭಾಗದಲ್ಲಿ ಮೇಲಗಡೆ ನೀವು ಇದಕ್ಕೆ ಮೊದಲೇ ತೆಂಗಿನಕಾಯಿಗಳು ಅಥವಾ ದೃಷ್ಟಿ ಗಣಪತಿ ಅಥವಾ ಈ ಕುದುರೆಲಾಳ ಇದೆಲ್ಲ ಕಟ್ಟಿರ್ತೀರ, ಕಾಮನಾಗಿ ಕಟ್ಟಿರ್ತೀರ. ಅಲೋವೆರಾ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅಲೋವೆರಾ ಇದನ್ನು ನೀವು ಮೇಲ್ಭಾಗದಲ್ಲಿ ಕಟ್ಟಬೇಕು. ಅಂದರೆ ಮನೆ ಒಳಭಾಗದಲ್ಲಿ, ಹೊರಗಡೆ ಅಲ್ಲ, ಮನೆ ಒಳಕ್ಕೆ ಬಂದ ತಕ್ಷಣ ಮೇಲ್ಭಾಗದಲ್ಲಿ, ಮೇಯ್ನ್ ಎಂಟ್ರೆನ್ಸ್ ಇರುತ್ತಲ್ಲ ಅದು ಮೇಲ್ಭಾಗದಲ್ಲಿ ಕಟ್ಟಬೇಕು. ಇದಕ್ಕೆ ನೀರು ಏನು ಗೊಬ್ಬರ ಏನು ಇಲ್ಲದೆ ಅದು ಡೈರೆಕ್ಟಾಗಿ ಬೆಳೆಯುತ್ತೆ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರೋದೆ, ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ಆದರೂ ಮರ್ತೋಗಿದ್ರು ಅಥವಾ ರೀಪ್ಲೇಸ್ ಮಾಡಬೇಕು ಅಂತ ಬಯಸ್ತಾ ಇರೋರು ಸಹ ಹೊಸ ವರ್ಷಕ್ಕೆ ಇದನ್ನು ಮಾಡಿ. ಮೊದಲಿಗೆ ತಂದು ಇಟ್ಕೊಂಡಿರಿ ಮನೆ ಹತ್ರ, ಅಥವಾ ನಿಮ್ಮ ಮನೆ ಪಾಟಲ್ಲಿದ್ದರೆ ಮೊದಲಿಗೆ ಅದನ್ನು ಕ್ಲೀನ್ ಮಾಡಿ ಶುಚಿಯಾಗಿ ತೊಳೆದಿಟ್ಬಿಡಿ. ಅರಿಶಿನ ನೀರು ಹಾಕಿ ಬೇಕಾದರೆ ತೊಳೆದು ಬಿಟ್ಟು ಸ್ಪೇರಾಗಿ ಇಟ್ಬಿಡಿ, ಮಣ್ಣು ಎಲ್ಲ ಇಲ್ಲದೆ. ಅದನ್ನು ಈ ರೀತಿ ಉಲ್ಟಾ ಕಟ್ಟಬೇಕಾಗುತ್ತೆ. ಅಂದರೆ ಬೇರೆಗಳ ಮೇಲೆ ಬರುತ್ತೆ, ಗಿಡ ಕೆಳಗಡೆ ಬರುತ್ತೆ. ಓಕೆ, ಅದು ಆಟೋಮೆಟಿಕ್ ಗ್ರೋತ್ ಅನ್ನೋದು ಆಗುತ್ತೆ. ಸೊ ಈ ಗ್ರೋತ್ ಆಗ್ತಾ ಇದ್ದರೆ ನಿಮ್ಮ ಬಳಿ ಪಾಸಿಟಿವ್ ಆಗಿ ಈ ಹಣ ಬರೋ ಸೋರ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಬೈ ಸಪೋಸ್ ಅದೇನಾದ್ರೆ ನಿಮಗೆ ಕಟ್ಟಿದ ಮೇಲೆ ಒಣಗೋಗ್ತಾ ಇದೆ ಅಂತ ಅನಿಸಿದ್ರೆ, ನೆಗೆಟಿವ್ ಎನರ್ಜಿ ಗ್ಯಾದರ್ ಆಗ್ತಾ ಇದೆ ಅಂತ, ಅದೂ ವರಿ ಆಗೋಷ್ಟಿಲ್ಲ. ಅದು ಕೆಟ್ಟು ಕೆಳಗಡೆ ಬೀಳ್ತಾ ಇದ್ದಂಗೆ ಬೇರೆ ನೀವು ಒಳ್ಳೆ ದಿನ ಒಂದು ನೋಡಿಕೊಂಡು ಅದನ್ನು ಗುರುವಾರ ಮಾಡಬಹುದು, ಅಥವಾ ನೀವು ಈ ಹಬ್ಬದ ದಿವಸ ಸ್ಟಾರ್ಟ್ ಮಾಡ್ಬೋದು. ಇದುವರೆಗೂ ಮಾಡಿಲ್ಲ ಅಂದಿರೋರು, ರೀಪ್ಲೇಸ್ ಮಾಡಬೇಕು ಅಂದಿರೋರು ಸಹ. ಸೊ ಈ ಅಲೋವೆರಾನ ಕಟ್ಟೋದೇನು ಅಂದರೆ ಅದು ನಮ್ಮ ಗ್ರೋತ್, ಮನೆಯಲ್ಲಿ ಸೋರ್ಸ್ ಅನ್ನೋದು ಗ್ರೋತಿಗೆ ಚಿಹ್ನೆ ಆಗಿರುತ್ತೆ. ಸೊ ಹಾಗಾಗಿ ಅಲೋವೆರಾನ ಮನೆ ಎಂಟ್ರೆನ್ಸ್ ಬಾಗಿಲು ಒಳಭಾಗದಲ್ಲಿ ಕಟ್ಟಿ. ಸೊ ಇದು ನೆಗೆಟಿವ್ ಎನರ್ಜಿ ಏನಾರ ಇದ್ರೂ ಸಹ ಅದು ಎಳ್ಕೊಳ್ಳುತ್ತೆ. ಆ ಒಂದು ಕೆಪಾಸಿಟಿ ಈ ಅಲೋವೆರಾಗೆ ಇದೆ. ಹಾಗಾಗಿ ಈ ಅಲೋವೆರಾ ಅನ್ನೋದನ್ನು ನೀವು ಮನೆ ಎಂಟ್ರೆನ್ಸ್ ಮೇಲ್ಭಾಗಕ್ಕೆ ಕಟ್ಟಬೇಕು. ಎಲ್ಲೋ ಥ್ರೆಡ್ ಹಾಕಬೇಕಾ, ವೈಟ್ ಥ್ರೆಡ್ ಹಾಕಬೇಕಾ ಅಂದರೆ ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಆ ಥ್ರೆಡ್ಡಲ್ಲಿ ಹಾಕಿ, ನೋ ಪ್ರಾಬ್ಲಮ್. ಥ್ರೆಡ್ ಕಲರ್ ಇಲ್ಲಿ ಪ್ರಾಬ್ಲಮ್ ಅಲ್ಲ, ಪ್ರಾಪರಾಗಿ ಕಟ್ಟಬೇಕಷ್ಟೇ. ಅದು ಅವಾಗವಾಗ ಬೀಳೋ ಥರ ಇರಬಾರ್ದು, ಸ್ಟ್ರಾಂಗ್ ಆಗಿ ಒಂದೇ ಸಮ ಕಟ್ಟಬಿಡಿ. ಓಕೆ, ಅದು ಬೆಳೆಯುತ್ತೆ, ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಜೊತೆಗೆ ಮೂರನೇ ಟಿಪ್ ಆಗಿ ಎಸ್ಪೆಷಲಿ ಇಂಪಾರ್ಟೆಂಟ್ ಆಗಿ ಹೇಳೋದು ಪಿರಮಿಡ್. ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ, ನಾನು ಇಟ್ಟಿದ್ದೀನಿ ಇಲ್ಲಿ. ಸೊ ಈ ಪಿರಮಿಡ್ ಆಗ್ನೇಯ ದಿಕ್ಕಿಗೆ ಇಡಬೇಕು. ನೀವು ಆಫೀಸಲ್ಲಿ ಇಡೋದಾದರೆ ಅಥವಾ ಟೇಬಲ್ ಮೇಲೆ ಇಟ್ಕೋಬೋದು, ನಿಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಕೋಬೋದು. ಶ್ರೀಚಕ್ರ ಇರೋ ಒಂದು ಪಿರಮಿಡ್ ಆಗಿರುತ್ತೆ. ಇದರಲ್ಲಿ ಗೋಮತಿ ಚಕ್ರ ಇದೆ, ಪೈರೇಟ್ ಇದೆ, ರುದ್ರಾಕ್ಷ ಇರುತ್ತೆ. ಸೊ ಪ್ಯೂರ್ ಪೈರೇಟ್ ಅನ್ನೋದಿರುತ್ತೆ. ಸೊ ಅದು ಚಿಕ್ಕ ಚಿಕ್ಕ ಕಲ್ಲುಗಳಾಗಿರುತ್ತೆ. ಈ ರೀತಿ ಇರೋ ಒಂದು ಪಿರಮಿಡ್ನ ನೋಡಿ, ಈ ರೀತಿ ಇರೋ ಒಂದು ಪಿರಮಿಡ್ನ ಈ ಥರ ಒಂದು ಸ್ಪಿರಲ್ ಇರುತ್ತೆ ಇದರಲ್ಲಿ ನೋಡಿ. ಈ ರೀತಿ ಇರೋ ಒಂದು ಪಿರಮಿಡ್ನ ನೀವು ಪ್ಲೇಸ್ ಮಾಡಿ. ಅದು ಆಫೀಸಲ್ಲಿ ಬೇಕಿದ್ರೂ ಮಾಡ್ಬೋದು, ಮನೆಯಲ್ಲಿ ಇಡಂಗಿದ್ರೆ ಲಿವಿಂಗ್ ರೂಮಲ್ಲಿ ನೀವು ಶೋ ಪೀಸ್ ಇಡ್ತಿರಲ್ಲ, ಆದರೂ ಸಹ ಅದು ವೆಲ್ತ್ ಕಾರ್ನರ್ ಆಗಿರಬೇಕು, ಆಗ್ನೇಯ ಕಡೆಗೆ ಇರಬೇಕು. ಆದಷ್ಟು ನೀವು ಫ್ರಿಡ್ಜ್ಗಳ ಮೇಲೆ ಇಡ್ಬೋದು, ಟಿ ವಿ ಟೇಬಲ್ ಮೇಲೆ ಇಡ್ಬೋದು, ಅಥವಾ ಲಿವಿಂಗ್ ರೂಮ್ ಟೇಬಲ್ ಮೇಲೆ ಇಡ್ಬೋದು. ಆಗ್ನೇಯ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು, ಯಾಕಂದರೆ ಆಗ್ನೇಯ ದಿಕ್ಕನ್ನ ನಾವು ವೆಲ್ತ್ ಕಾರ್ನರ್ ಅಂತ ಕರಿತೀವಿ ಫೆಂಗ್ ಶೂಯಿ ವಿಧಾನದಲ್ಲಿ. ಓಕೆ, ಸೊ ಈ ರೀತಿ ಗೋಮತಿ ಚಕ್ರ ಇರುವಂಥದ್ದು ಪ್ರತಿಯೊಂದು ಇದೆ. ನಮಗೆ ವೆಲ್ತ್ಗೆ ಅಟ್ರಾಕ್ಟ್ ಮಾಡೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಪಿರಮಿಡ್ ರೂಪದಲ್ಲಿ ಕೊಟ್ಟಿರೋದ್ರಿಂದ, ಜೊತೆಗೆ ಶ್ರೀಚಕ್ರ ಇರೋದ್ರಿಂದ ನಮಗೆ ವೆಲ್ತ್ ಹಾಗೆ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಈ ಒಂದು ಪಿರಮಿಡ್ನ, ಶ್ರೀಚಕ್ರ ಹೊಂದಿರೋ ಪಿರಮಿಡ್ನ ಮನಿ ಮ್ಯಾಗ್ನೆಟ್ ಪಿರಮಿಡ್ ಇದು ಆ್ಯಕ್ಚುಲಿ. ಓಕೆ, ಶ್ರೀಚಕ್ರ ಇದೆ, ಪೈರೇಟ್ ಇದೆ, ಗೋಮತಿ ಚಕ್ರಾಸ್ ಇದೆ, ಮತ್ತು ಇಲ್ಲಿ ಒಂದು ಸ್ಪೆರಲ್ ಇದೆ ನೋಡಿ. ಅದು ಕೂಡ ಯಾವ ಕಲರ್ ಇದೆ ನೋಡಿ, ರೆಡ್ಡಿಶ್ ಆಗಿರುತ್ತೆ. ಸೊ ಈ ಕಲರ್ ಅಂದರೆ ಈ ತಾಮ್ರದ ಕಲರ್ ಆಗಿರ್ಬೋದು. ಇದನ್ನು ನಾವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ವೆಲ್ತ್ ಕಾರ್ನರಲ್ಲಿ ಮಾತ್ರ ಪ್ಲೇಸ್ ಮಾಡಬೇಕಾಗುತ್ತೆ. ಆಫೀಸಲ್ಲಿ ಇಟ್ಟರು ಪರವಾಗಿಲ್ಲ, ನಿಮ್ಮ ಟೇಬಲ್ ಮೇಲೆ ಇಟ್ಟರೂ ಸಹ ವೆಲ್ತ್ ಕಾರ್ನರ್ನ ಫೈಂಡ್ ಔಟ್ ಮಾಡಿ ಆಗ್ನೇಯ ಕಾರ್ನರಲ್ಲಿ ಇಡ್ರಿ ಇದನ್ನು.
ಅದನ್ನೇನು ರಿಪ್ಲೇಸ್ ಮಾಡೋ ಅಂಥದ್ದು ಏನಿಲ್ಲ. ಒಂದ್ಸರಿ ತಂದಿಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡೋ ಅಂಥದ್ದು. ಸೊ ಈ ಪಿರಮಿಡ್ನ ಆದಷ್ಟು ಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡಿ ಈ ಹೊಸ ವರ್ಷಕ್ಕೆ. ಆವಾಗ ನಿಮಗೆ ಹೊಸ ಹೊಸ ಅವಕಾಶಗಳನ್ನೋದು ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಹೊಸದಾಗಿ ನಾವು ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ವಿಧಾನಗಳನ್ನ ಫಾಲೋ ಮಾಡ್ತಾ ಇರ್ತೀವಿ. ಅದರಲ್ಲಿ ಈ ರೀತಿ ನಾನು ಈಗ ತಿಳಿಸ್ಕೊಟ್ಟಿರೋ ಈ 3 ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ, ಒಂದು ನೋಟು ಮತ್ತು ಅಲೋವೆರಾದು ಜೊತೆಗೆ ಇಂಪಾರ್ಟೆಂಟ್ ಆಗಿ ಈ ಪಿರಮಿಡ್, ಮನಿ ಮ್ಯಾಗ್ನೆಟ್ ಪಿರಮಿಡ್, ಇದನ್ನು ನೀವು ಪ್ಲೇಸ್ ಮಾಡೋದ್ರಿಂದ ನಿಮಗೆ ಸೋರ್ಸ್ ಅನ್ನೋದು ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಮತ್ತು ಹೊಸದಾಗಿ ಯೋಚನೆ ಮಾಡಿ, ಆಲೋಚನೆಗಳನ್ನ ಬಿಡುಗಡೆ ಮಾಡೋದ್ರಲ್ಲಿ ಹೊಸ ರೀತಿ ಯೋಚನೆ ಮಾಡಿ, ಭಿನ್ನವಾಗಿ ಯೋಚನೆ ಮಾಡಿ. ನನಗಿಷ್ಟೇ ಆಗೋದು, ಸೀಮಿತ ಮಾಡ್ಕೋಬೇಡಿ. ನನಗಿಷ್ಟೇ ಆಗೋದು, ನನಗೆ ಈ ಕೆಲಸ ಬಿಟ್ಟರೆ ಬೇರೆ ಏನೂ ಬರಲ್ಲ, ನಾನು ಇಷ್ಟಕ್ಕೆ ನನ್ನ ದಿನನಿತ್ಯದ ದುಡಿಮೆ ಇಷ್ಟೇ, ಇದನ್ನು ಮೀರಿ ನಾನು ದುಡಿಯೋಕ್ಕಾಗಲ್ಲ ಅಂತ ನಿಮಗೆ ನೀವೇ ಅಡ್ಡಿಗಳು, ಲಿಮಿಟೇಷನ್ಸು ಇಟ್ಕೋಬಾರದು. ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ, ನನಗೆ ಈಗ ಸದ್ಯಕ್ಕೆ ಡೈಲಿ ಬೇಸಿಸ್ ಬರ್ತಾ ಇರೋ ಸೋರ್ಸ್ ಸಾಲ್ತಿಲ್ಲ, ಹಾಗಾಗಿ ನಾನು ಇನ್ನೂ ಹೆಚ್ಚು ಸೋರ್ಸ್ನ ಕ್ರಿಯೇಟ್ ಮಾಡ್ಕೊತಿದ್ದೀನಿ, ಅಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಬೇರೆ ಒಂದು ವಿಧಾನಗಳನ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಆ ಒಂದು ಕೆಲಸ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಈ ರೀತಿ ಥಾಟ್ಸ್ನ ಬಿಡುಗಡೆ ಮಾಡಿ. ಆವಾಗ ಯೂನಿವರ್ಸ್ ನಿಮಗೆ ಯಾವುದೇ ಒಂದು ರೀತಿ ಸೋರ್ಸ್ ಅನ್ನೋದನ್ನು ನಿಮ್ಮ ಬಳಿ ತಂದುಕೊಡುತ್ತೆ. ಜೊತೆಗೆ ಈಗ ಹೇಳ್ತಾ ಇರೋ ಈ ಟಿಪ್ಸ್ನೆಲ್ಲ ಮಾಡಿದ್ರೆ ನಿಮಗೆ 3 ಮಂತ್ಸ್ ಒಳಗಡೆ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಖಂಡಿತ. ಜೊತೆಗೆ ನಿಮ್ಮ ಥಾಟ್ಸ್ ಕೂಡ ಪಾಸಿಟಿವ್ ಆಗಿರಬೇಕು, ಲಿಮಿಟೇಷನ್ಸ್ ಇಟ್ಕೋಬಾರ್ದು. ಜೊತೆಗೆ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಈಗ ನೀವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರ, ಸಡನ್ನಾಗಿ ಲಾಸ್ ಆಗೋಯ್ತು, ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ಕೆಲಸ ಬಿಟ್ಟು ಹೋಗಬೇಕು, ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಬೇರೆ ಕಡೆ ಹುಡ್ಕೊಳ್ತೀರ ತಾನೆ, ಪಾರ್ಟ್ ಟೈಮ್ ಆಗಿ ಹುಡ್ಕೊತೀರ ತಾನೆ, ಅಥವಾ ಬೇರೆ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ತಾನೆ. ಅಲ್ಲಿವರೆಗೂ ಬರದೇ ಇರೋ ಆಲೋಚನೆ ಅವಾಗ ಬರುತ್ತಲ್ಲ ನಿಮಗೆ, ಆ ಆಲೋಚನೆ ಏನೋ ಇವಾಗಲೇ ಮಾಡಿ. ಸೊ ಈ ರೀತಿ ಆಲೋಚನೆ ಮಾಡಿಬಿಟ್ಟು ಹೊಸದಾಗಿ ಯೋಚನೆ ಮಾಡಿ ಹೊಸ ಸೋರ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆಲೋಚನೆಗಳನ್ನು ಬಿಡುಗಡೆ ಮಾಡಬೇಕು ಪಾಸಿಟಿವ್ ಆಗಿ. ಇರೋ ಸೋರ್ಸ್ ಜೊತೆಗೆ ಮತ್ತಷ್ಟು ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಥಾಟ್ಸ್ನ ಬಿಡುಗಡೆ ಮಾಡಿ ಪಾಸಿಟಿವ್ ಆಗಿ. ನಮಸ್ತೆ.